ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಇಬ್ಬರು ಶಾಸಕರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೂ ಕೂಡ ನಮ್ಮನ್ನು ಕರೆದಿಲ್ಲ, ಯಾವ ಪುಣ್ಯಾತ್ಮರು ಹೇಳಿದಾರಲ್ಲ ನೀವು ಅವ್ರನ್ನೇ ಹೋಗಿ ಕೇಳ್ಕೊಳ್ಳಿ ಅನ್ನುವಂಥದ್ದು. ಆದರೆ ಯಾಕೆ ರವಿ ಗಣಿಗ ಈ ಡೈಲಾಗನ್ನು ಹೊಡೆದ್ರು? ಅವ್ರು ಹೇಳ್ತಾರೆ, ನನ್ನ ಹತ್ರ ಪೆನ್ ಡ್ರೈವ್ ಇದೆ, ನನ್ನ ಹತ್ರ CD ಇದೆ, ಕೊನೆಗೆ ಈ VCR ಕಾಲ ಇತ್ತಲ್ಲ ಅದನ್ನು ಕೂಡ ಸೇರಿಸಿ ಹೇಳಿಬಿಟ್ರು. ನನ್ನ ಹತ್ರ VCR ಇದೆ, VCP ಇದೆ, ಎಲ್ಲವನ್ನು ಕೂಡ ಸೇರಿಸಿ. ಹಾಗಾದರೆ ಏನು ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ? ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನ ನಾಯಕರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಎಚ್ ಸಿ ಮಹದೇವಪ್ಪ ಹೇಳ್ತಾರೆ, ಈ BJPಯವರು JDSನವರು ಎಂದು ನೇರವಾದಂಥ ರಾಜಕಾರಣ ಮಾಡಿದ್ರು ಹೇಳಿ, ಎಂದು ಇವರು ಜನಪ್ರತಿನಿಧಿಗಳಾಗಿ ಜನರ ಆಯ್ಕೆ ಮಾಡಿದಂಥ ಸರ್ಕಾರ ರಚನೆ ಮಾಡಿದ್ರು ಹೇಳಿ ಅಂತ ಕೇಳಿದ್ದಾರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ. BJP JDSನವ್ರಿಗೆ ಯಾವ ಸಂದರ್ಭದಲ್ಲೂ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಸರ್ಕಾರ ಮಾಡಿಲ್ಲ. ಅವರು ಚುನಾಯಿತ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಿ ಆಪರೇಷನ್ ಕಮಲ ಅಂತ ಹೊಸ ರಾಜಕೀಯ ಪ್ರಯೋಗದ ಮೂಲಕ ಜನರ ಮ್ಯಾಂಡೇಟ್ಗೆ ಅಗೌರವ ತೋರ್ತಕ್ಕಂಥ ಕೆಲಸನ ಹಿಂದೆ ಮಾಡಿದ್ದಾರೆ. ಅದು ರುಚಿ ನೋಡ್ಬಿಟ್ಟು ಪ್ರಯತ್ನ ಮಾಡ್ತಾರೆ, ನಡೆಯಲ್ಲ. ಬಾಂಬೆ ಬಾಯ್ಸ್ ನೋಡಿ, ಹಿಂದೆ 2006 and 2007 ಎಲ್ಲ ಮಾಡಿರೋದೇ ಅಲ್ವಾ? ಇವೆಲ್ಲ ರಾಜಕೀಯ ಪಿತೂರುಗಳು ನಡೆ ನೋಡಿದ್ರೆ ಅರ್ಥ ಆಗಲ್ವಾ? ಮಾಡೋಕ್ಕಾಗುತ್ತೆ 136ನ 5 ಜನ 10 ಜನ. ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ಪ್ರಿಯಾಂಕ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ, ಜೊತೆಗೆ ಖಂಡ್ರೆ ಅವರು ಮಾತಾಡಿದ್ದಾರೆ. ಬನ್ನಿ ಯಾವ್ಯಾವ ನಾಯಕರು ಏನೇನು ಹೇಳಿದ್ರು ನೋಡೋಣ. ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ? ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ BJPಯವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗಲೂ ಸರ್ಕಾರವನ್ನು ಶಾಸಕರನ್ನ ಖರೀದಿ ಮಾಡಿರೋದಲ್ವಾ? ಇದ್ರ ಇತಿಹಾಸ ಇದೆ. ಇದೇ ಇತಿಹಾಸವನ್ನು ಎಲ್ಲ ಕಡೆ ನಿಮ್ಮ ಮಹಾರಾಷ್ಟ್ರದಲ್ಲಿ ತಗೊಂಡೋದ್ರು, ಅಸ್ಸಾಂನಲ್ಲಿ ತಗೊಂಡೋದ್ರು, ಮಧ್ಯಪ್ರದೇಶದಲ್ಲಿ ತಗೊಂಡೋದ್ರು, ಗುಜರಾತ್ನಲ್ಲಿ ತಗೊಂಡೋದ್ರು. ಕರ್ನಾಟಕ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಫಾರ್ BJP ಅಂದರೆ ಆಪರೇಷನ್ ಕಮಲ. ಸೊ ಅದರಿಂದ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಎಲ್ಲೆಲ್ಲಿ BJP ರಾಜ್ಯ BJP ವೀಕ್ ಇದೆ ಅಲ್ಲಿ CBI, IT, ED ಮಾಡ್ತಾರೆ ಫಸ್ಟು. ಅದು ವರ್ಕೌಟ್ ಆಗಿಲ್ಲ ಅಂದರೆ ಗವರ್ನರ್ ಕಚೇರಿ ಮಾಡ್ತಾರೆ. ಅದೆಲ್ಲನೂ ಕೂಡ ನೋಡಿದ್ದೀವಲ್ಲ, ಕೇರಳ, ತಮಿಳುನಾಡು, ಜಾರ್ಖಂಡ್, ಡೆಲ್ಲಿ, ಈಗ ಕರ್ನಾಟಕ. ಸೊ ಒಂದು ಕಡೆ ಶಾಸಕರನ್ನ ಸೆಳೆಯೋಕ್ಕೂ ಮಾಡ್ತಾರೆ, ಖರೀದಿ ಮಾಡೋಕ್ಕೂ ಮಾಡ್ತಾರೆ, IT, ED ಹೆದರಿಕೆನೂ ಕೊಡ್ತಾರೆ, ಮತ್ತು ಗವರ್ನರ್ ಕಚೇರಿನೂ ದುರುಪಯೋಗ ಮಾಡ್ಕೋತಾರೆ. ಇದು ಸಾಕ್ಷಿ ಇದೆ, ಕರ್ನಾಟಕದ ಜನರು ಸಾಕ್ಷಿ ಇದ್ದಾರೆ ಇದಕ್ಕೆ. ಸೊ ಅದರಿಂದ ಅವರು 50 ಕೋಟಿ, 100 ಕೋಟಿ, 200 ಕೋಟಿ ಆಫರ್ ಮಾಡಿದ್ರು ಏನೂ ಆಶ್ಚರ್ಯ ಇಲ್ಲ. ಎಲೆಕ್ಟ್ರಲ್ ಬಾಂಡ್ಸ್ ಏನಕ್ಕೆ ಮಾಡಿರೋದು? ಅದಕ್ಕೆ ತಾನೇ ಮಾಡಿರೋದು. ಅದು ಸುಪ್ರೀಂ ಕೋರ್ಟ್ ಅವ್ರು ಚೀಮಾರಿ ಹಾಕಿದ ಮರ್ತೋಗ್ಬಿಟ್ಟಿದಾರಾ? ಇಷ್ಟೆಲ್ಲ ದುಡ್ಡು ಬರ್ತಾ ಇರೋದು ಹೇಗೆ ಸರ್ ಇವರಿಗೆ? ಅದಾನಿ ಅವರು ಕೂತ್ಕೊಂಡು ಮಹಾರಾಷ್ಟ್ರ ಸರ್ಕಾರನ ಬೀಳಿಸ್ತಾರೆ ಅಂದರೆ ಯಾವ ಮಟ್ಟಕ್ಕೆ BJP ಹೋಗುತ್ತೆ ಅಂದ್ಬಿಟ್ಟು ಆಗಲೇ ಅದಕ್ಕೆ ದಾಖಲೆಗಳಿದೆ. ಸೊ ಅದರಿಂದ ಅವರು ಆಫರ್ ಮಾಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಆದರೆ ನಮ್ಮವ್ರು ಯಾರೂ ಹೋಗ್ತಾ ಇಲ್ಲ. BJPಯವರು ಯಾವ ಮಟ್ಟಕ್ಕೂ ಇಳಿತಾರೆ. ಅಧಿಕಾರ ದಾಹಕ್ಕಾಗಿ ಏನೋ ಮಾಡಲಿಕ್ಕೆ ಹೇಸದವರು ಭಾರತೀಯ ಜನತಾ ಪಕ್ಷದವರು. 17 ಜನ ಶಾಸಕರಿಗೆ ಖರೀದಿ ಮಾಡಿದ್ದು ನಿಮ್ಗೆ ಗೊತ್ತದ ಇಲ್ಲ? ನಿಮಗೂ ಗೊತ್ತೇ ಅದಲ್ಲ. ನಿದರ್ಶನಗಳಿದ್ದಾವೆ, ಭಾಳಷ್ಟು ಪುರಾವೆಗಳಿದ್ದಾವೆ. ಅಸೆಂಬ್ಲಿಯಲ್ಲೇ ಚರ್ಚೆ ಆಗಿದೆ. ಮತ್ತು ಇದಕ್ಕಿಂತ ಜಾಸ್ತಿ ಪುರಾವೆ ಮತ್ತೇನು ಬೇಕಾ? ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಭಾರತೀಯ ಜನತಾ ಪಾರ್ಟಿ ಈಸ್ ನೋನ್ ಫಾರ್ ಇಟ್. ಅವರು ಆಪರೇಷನ್ ಕಮಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಈಗ ಏನು ಒಂದು ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ 42 ಜನನ ಕರ್ಕೊಂಡೋದ್ರು, ನಮ್ಮ ರಾಜ್ಯದಲ್ಲಿ 17 ಜನನ ಕರ್ಕೊಂಡೋದ್ರು, ಗೋವಾದಲ್ಲಿ ಮಾಡಿದರು, ಆಮೇಲೆ